ಅಂದಾಗೆ ಇದು ಒಂದು ದೊಡ್ಡ ಬೆಟ್ಟಗುಡ್ಡದಲ್ಲಿದ್ದೀವಿ. ಇದು ಸೊಗಲ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಪ್ರೀವಿಯಸ್ ಹಿಸ್ಟ್ರಿ ಏನು ಅಂತಂದರೆ ತಾಯಿ ರೇಣುಕಾ ಯಲ್ಲಮ್ಮ ಅವರ ಮಣದೇವರಂತೆ. ಅದಕ್ಕೆ ಇದು ಎಲ್ಲ ಫೇಮಸ್ ಆಗಿಬಿಟ್ಟಿದೆ. ಎಲ್ಲ ಕಾಡು ಬೆಳೆದ್ಬಿಟ್ಟಿದೆ. ಇನ್ನು ನಿಮಗೆ ನೋಡಲಿಕ್ಕಿದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿದೆ ಸೊಗಲ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಜಸ್ಟ್ ಹೋಗ್ಲಿಕ್ಕೆ ಬಂದ್ವಿ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲೇ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ದೇವಸ್ಥಾನ ತೋರಿಸ್ಬೋದು, ಬಟ್ ಏನು ವಿಡಿಯೋ ತೋರಿಸ್ಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ಗಣೇಶ ದೇವಸ್ಥಾನ. ಮೆಟ್ಟಿಲುಗಳಿವೆ, ಬ್ರಿಡ್ಜ್ಗಳಿವೆ. ಆ ಬ್ರಿಡ್ಜ್ನಲ್ಲಿ ಈಗ ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಬ್ರಿಡ್ಜು, ಆ ಬ್ರಿಡ್ಜ್ನಲ್ಲಿ ಈಗ ನಾನು ನಡ್ಕೊಂಡು ಹೋಗ್ತೀನಿ. ನೋಡ್ತಾ ಇದ್ದೀನಿ, ನಿಂತ್ಕೊಳ್ತೀನಿ. ಇಲ್ಲೆಲ್ಲ ಕಾಡು ಮೇಡುಗಳು ಎಷ್ಟು ಚಂದ ಅವ್ರು ನೋಡಿ ಎಷ್ಟು ಹೋಗ್ತಾ ಇರ್ಬೋದು. ಇದು ಘಟಪ್ರಭಾ ವಸತಿ. ನೀವು ವಸತಿ ಮಾಡ್ಬೋದು ಇಲ್ಲಿದ್ದರೆ ಅಂತ ಅಂದರೆ. ನೀವು ವಸತಿಗೆ ಇಲ್ಲಿ ಸೂಕ್ತವಾದ ಸ್ಥಳ ಇದೆ. ನಾವು ಇಲ್ಲಿ ಕಲ್ಲುಗುಡ್ಡುಗಳಿವೆ. ಇದು ನಾವು ಬೆಟ್ಟದ ಮೇಲೆ ಬಂದಿರೋದ್ರಿಂದ ಇದು ಎಂಥ ಚೆಂದ ವ್ಯೂಗಳು ಸಿಗ್ತಾ ಇದೆ ಅಂತಂದರೆ ಭಾಳ ಚೆಂದಾಗಿ ಫೋಟೋ ಮಾಡಲಿಕ್ಕೆ ಇದು ಉತ್ತಮವಾದ ಒಂದು ಜಾಗ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಮಂಗ ಓಡೋದು ನೋಡಿದ್ರೆ ಇಲ್ಲಿ ಸೊಗಲದ ಬೆಟ್ಟ ಇದೆ. ಈ ಕಲ್ಲಿದೆ ಅಲ್ಲ, ಇಲ್ಲಿ ನಿಮ್ಗೆ ಕಲ್ಲು ಕಾಣ್ತಿರ್ಬೋದು. ಇದ್ರ ಕೆಳಗಡೆ ಹಾಸಿ ಬಂದರೆ ಏನೋ ಪುಣ್ಯ ಸಿಗುತ್ತಂತೆ. ಇಲ್ಲಿ ಒಂದು ಮಂದಿರ ಇದೆ, ಪುಣ್ಯಕೋಟಿ ಅಂತ ಮಂದಿರ ಇದೆ. ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ಹೋಗ್ತಾ ಕಾಣ್ತಿರ್ಬೋದು, ಇಲ್ಲೊಂದು ಶಿವನ ಮಂದಿರ ಇದೆ. ಇಲ್ಲೊಂದು ಶಿವನ ಮಂದಿರವಿದೆ. ಅಜ್ಜಿ ಫೋಟೋ. ಇಲ್ಲಿ ಸೊಗಲ ಕ್ಷೇತ್ರ ಅಂತ ಬರೆದಿದೆ. ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಂಗಳಗಳ ಹಾವಳಿನೂ ಭಾಳ ಆಗ್ತಾ ಇದೆ. ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ನಾವು ಕಾಣ್ತಿರ್ಬೋದು. ಒಂದು ನಿಮಿಷ, ಇಲ್ಲಿ ಏನೋ ಒಂದು ಕೆಲಸ ಇದೆ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೀವು ಮತ್ತೆ ನೋಡ್ತಾ ಇರ್ಬೋದು ಶಿವನ ಅನುಗ್ರಹ. ಹೀಗೆ ಆಸೆ ಬರಬೇಕಂತೆ. ಸ್ವಲ್ಪ ಇಲ್ಲಿ ಬ್ರೈಟ್ನೆಸ್ ಕಮ್ಮಿ ಇದೆ. ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ ಒಂದು ದೊಡ್ಡ ಬಾವಿ ಇದೆ. ಈ ಬಾವಿ ಹೀಗೆ ನಡೀತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಪರಮೇಶ್ವರನ ಒಂದು ಮೂರ್ತಿ ಕಾಣ್ತಿರ್ಬೋದು. ನಿಮಗೆ ತೋರಿಸ್ತಾ ಇದ್ದೀನಿ. ಪರಮೇಶ್ವರನ ಮೂರ್ತಿ ಅವನು ಕಾಯ್ಸ್ಕೊಳ್ಳುವಂತೆ ಇಲ್ಲೇನೋ ಬರೆದಿದ್ದಾರೆ.
ಅಭಿವೃದ್ಧಿ ಕಾರ್ಯಕ್ಕಾಗಿ ಸಹಾಯ ಸಲ್ಲಿಸಿ ಅಂತ ಹಾಕಿದ್ದಾರೆ. ಇದು ಟಿಕೆಟ್ ಕೌಂಟರ್, ಇಲ್ಲಿ ಟಿಕೆಟ್ ಇಸ್ಕೋಬೇಕು. ನಾವು ಬರೋ ಮುಟ್ಟಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಲಗೇಜ್ ತೊಗೋಬೇಕಾಗಿತ್ತು. ಅದಕ್ಕೇ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಇಲ್ಲಿ ಟಾಪ್ ಬೆಟ್ಟದ ವ್ಯೂಸ್ನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮಂಗಗಳೇನು ಮೊಬೈಲ್ನ ಕದೀತಾವಂತೆ. ನಾವೆಲ್ಲರೂ ಚೀಲ ತೊಗೊಂಡು ಹೋಗ್ತಾ ಇದ್ದೀವಿ. ನಡೀತಾ ಹೋಗ್ತಾ ಇದ್ವಿ. ಇಲ್ಲಿ ಕಲ್ಲುಗಳು ಕಾಣ್ತಾ ಇರ್ಬೋದು ನಿಮಗೆ. ಈ ಕಲ್ಲಿಂದನೇ ಸ್ಥಾಪನೆ ಮಾಡ್ತಾರೆ ಈ ದೇವಸ್ಥಾನ. ಬಂದು ಭಕ್ತಾದಿಗಳೆಲ್ಲರೂ ಖುಷಿಯಾಗಿ ಮೆಟ್ಲನ್ನು ಹತ್ತಾ ಇದ್ದಾರೆ. ನಾವು ಇಳಿತಾ ಇದ್ದೀವಿ. ನೋಡ್ತಾ ಇರ್ಬೋದು, ದೊಡ್ಡ ಕೆರೆ ಥರ ಕಾಣಿಸ್ತಾ ಇದೆ. ಅವಾಗ ಕಾಣಿಸ್ತಿದ್ದಿಲ್ಲ, ಈಗ ಕಾಣಿಸ್ತಿರ್ಬೋದು ನಿಮಗೆ. ಇದು ಕೆರೆ. ಇಲ್ಲಿ ಕೆರೆ ನೀರುಗಳಿರ್ತವೆ. ಹೊಂಡ ಅಂತಪ್ಪ, ನಮ್ಮ ಅಜ್ಜಿ ಹೇಳ್ತಿದ್ರು ಹೊಂಡ ಅಂತ. ಇಲ್ಲಿಂದ ಎಲ್ಲ ವ್ಯೂಗಳು ಚೆನ್ನಾಗಿನೇ ಕಾಣಿಸ್ತವೆ. ನಾವು ಇಲ್ಲಿ ಸ್ವಲ್ಪ ವಿಶ್ರಾಮ ತಗೊಳ್ಳಿಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಮೆಟ್ಲುಗಳನ್ನು ಎಳೆದು ಸುಸ್ತಾಗಿರ್ತದಲ್ಲ, ಇಲ್ಲಿ ಒಂದು ಇಲ್ಲಿ ಕೆರೆ ಇದೆ. ನಾವು ಮುಂಚೆ ಹೇಳಿದಾಗೆ ಅದ್ವೈತನು ಸ್ವಲ್ಪ ಎಕ್ಸೈಟೆಡ್ ಆಗ್ಬಿಟ್ಟಿದ್ದಾರೆ. ತಡಿ ಅಲ್ಲಿ ಮಠ ನಮ್ಮಮ್ಮ ಸಾಲಕ್ಕೆ ಬಿಡಪ್ಪ, ಒಂದು 5 ನಿಮಿಷ ವಿಡಿಯೋ ಆಮೇಲೆ. ಇಲ್ಲಿ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಭಾಳ ಜನ ಬರ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡು ಆ ಕಡೆ ಎಲ್ಲ ಜಾಸ್ತಿ ಮಂದಿ ಬರ್ತಾರೆ. ಈ ಜಾಗ ಪ್ರವಾಸಿಗರ ಕಣ್ಣನ್ನು ಸೆಳೆಯುತ್ತೆ. ನಮ್ಮ ತಮ್ಮ ಏನು ಹೇಳ್ತಾ ಇದ್ದಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಸದ್ಯಕ್ಕೆ ಯಾವುದು ಮಂಗಗಳ ಕಾಣ್ತಾ ಇಲ್ಲ. ಇಲ್ಲೇ ಏನೋ ಜಿಂಕೆಗಳು ಇರ್ತವೆ ಅಂತ ಹೇಳ್ತಿದ್ರು. ಆದರೆ ಬಟ್ ಜಿಂಕೆ ವನಗಳಲ್ಲಿ ನಾವು ಜಿಂಕೆ ವಿಡಿಯೋ ಮಾಡಬೇಕಾದ್ರೆ ಜಿಂಕೆಗಳು ಇಲ್ಲಂತೆ, ಜಿಂಕೆಗಳು ಇಲ್ವಂತೆ. ಅದಕ್ಕೆ ಈಗ ನಾವು ಕೆಳಗೆ ಬಂದಿದ್ದೀವಿ. ಈಗ ಕಾಣ್ತಿರ್ಬೋದು, ಝೂಗೆ ಹೋಗ್ಬೇಕಂತ. CC ಕ್ಯಾಮ್ರಾ ಫೆಸಿಲಿಟೀಸ್ ಇದು ಅಂತಂದರೆ ಚಪ್ಪಲಿ ಇಡ್ಲಿಕ್ಕೂ ನೋಡ್ಕೊಳ್ಳಿಕ್ಕೂ ಯಾರೂ ಇಲ್ಲ ಇಲ್ಲಿ. ಆದರೂ ಇಲ್ಲಿ ದೇವ್ರ ಮೇಲೆ ಚಪ್ಪಲ್ ಕಳ್ತನ ಅವೆಲ್ಲ ಆಗಲ್ಲ ಅಂತ ಎಲ್ಲರೂ ನಂಬ್ತಾರೆ. ಝೂಮ್ ಮಾಡಿ ತೋರಿಸ್ತೀನಿ ಇದು ಹೇಗಿದೆ ಅಂತ. ಚಂದ ಕಾಣ್ತದೆ ನೋಡಿ. ಇಲ್ಲಿ ಪಕ್ಷಿಗಳ ಕಲರವ ತುಂಬ ಚೆಂದ ಕಾಣುತ್ತೆ. ಕ್ಯಾಮ್ರಾನ ಇಲ್ಲಿ ನಾರ್ಮಲ್ ಸ್ಟೇಜ್ಗೆ ಇಡ್ತೀನಿ. ಮತ್ತೆ ಏನು ಝೂಮ್ ಮಾಡಬೇಕು ಅಂತಂದರೆ ಇಲ್ಲಿ ಒಂಥರ ಕಾಡು ಥರ ಅನಿಸುತ್ತೆ. ಇಲ್ಲಿ ಕಾಡು ಥರ ಅನಿಸುತ್ತೆ. ಕಾಡು ಥರ ಅನಿಸುತ್ತೆ. ಇಲ್ಲಿ ಏನೋ ಕಾಡು ಪ್ರಾಣಿಗಳು, ಹೈನ ಏನೇನೋ ಇರ್ತದಂತೆ, ಆದರೂ ನನಗೆ ಗೊತ್ತಿಲ್ಲ. ಇಳಿದು ಹೋಗ್ತಿರ್ಬೇಕು. ಇಲ್ಲಿ ಮಮ್ಮಿ ಸಂಬಂಧ ನಾವು ವೇಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ಇಲ್ಲಿ ಏನಾದರೂ ಜಿಂಕೆ ಕಾಣ್ತು ಅಂದ್ರೇನು ಕಾಣ್ಬೋದಂತೆ. ಅದಕ್ಕೆ ನಾನು ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೀನಿ. ಕೆಲವು ಮಂದಿಗಳಿಗೆ ಕಂಡಿದೆ ಅಂತ, ಆದರೂ ಏನು ಕಾಣ್ತಾ ಇಲ್ಲ. ಇಲ್ಲೊಂದು ಕೆರೆ ಟೈಪ್ ಇದೆ. ಇಲ್ಲಿ ಹೊಂಡ ಅಂತ ಅಂದರೆ ನಮ್ಮ ಅಜ್ಜಿ, ನಾನೇ ಕೆರೆ ಅಂತ ಇದ್ದೀನಿ. ಇದು ಸೊಗಲ ಕ್ಷೇತ್ರದಲ್ಲಿ ತುಂಬ ಪ್ರಯಾಣಿಕರಿಗೆ ಕಣ್ಣನ್ನು ಸೆಳೆಯುವ ತುಂಬ ನೇಚರ್ ದೃಷ್ಟಿಗಳು ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ. ನನ್ನ ಕ್ಯಾಮ್ರಾ ಹಾಗೆ ಒಮ್ಮೊಮ್ಮೆ ಕ್ಲಿಯರಾಗಿ ಕಾಣುತ್ತೆ, ಒಮ್ಮೆ ಬ್ಲರ್ ಆಗಿ ಕಾಣುತ್ತೆ.
ಇಲ್ಲಿ CCTV ವಿಡಿಯೋ ಇದೆ, ಅದಕ್ಕೆ ಯಾರು ಕಳ್ತನ ಮಾಡಬೇಡಿ. ಇಲ್ಲಿ ನೋಡ್ತಿರ್ಬೋದು ಗಾಯ್ಸ್, ನಾವು ಹೊರಡ್ತಾ ಇದ್ದೀವಿ. ಈ ಮಂಗ ನೋಡಿ, ಏ ಮಂಗಣ್ಣ ಏನೋ ಬಾಯಿಲಿ. ಮಂಗಣ್ಣ 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 ಅಂಜಿ ಓಡ್ತದೆ ಗುರು ಮಂಗನ ಮರಿ. ಆಗಲೇ ನೀವು ಬರಬೇಕಾದ್ರೆ ವಿಡಿಯೋ ನೋಡಬೇಕಾಗಿತ್ತು. ಮಂಗನ ಮರಿ ಪಾಪ. ಇಲ್ಲಿ ಮಂಗಂದು ನೋಡಿ ಮರಿ ನೋಡಿ. ಇಲ್ಲಿ ನಾನು ಇದನ್ನೇ ತೋರಿಸ್ಬೇಕು ಅಂತ ಮಾಡಿದ್ದೆ. ಪಾಪ ತನ್ನ ಮರಿನ ಅದು ತಾನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಆದರೂ ಮಂದಿ ಹಾಯಿ. ಥ್ಯಾಂಕ್ ಯು ಗಾಯ್ಸ್. ಈ ವಿಡಿಯೋನ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಪ್ಲೀಸ್ ನಾವು ಒಂದು ನಮ್ಮ ಯೂಟ್ಯೂಬ್ ಚಾನಲ್ ದೊಡ್ಡ ಕಷ್ಟದ ಪರಿಸ್ಥಿತಿನಲ್ಲಿದೆ. ಯಾಕಂತಂದರೆ ನಾನು ಆಮೇಲೆ ವಿವರಿಸ್ತೀನಿ. ಈ ಬೋರ್ಡ್ನಲ್ಲಿ ನೋಡಿ, ಕಾರಣ ಅಂಬರಿಗೂ ಮತ್ತು ಇಲ್ಲಿ ಏನೋ ಡಾಕ್ಟರ್ ಯಾರ್ಯಾರ್ದು ಹೆಸರು ಬರ್ತಿದೆ. ತಲೆ ಕೆಡಿಸ್ಕೊಡಲ್ಲ. ಇದಕ್ಕೆ ನಾವು ಇಳಿತಾ ಇದ್ದೀವಿ. ಇಲ್ಲಿ ಕ್ಯಾಮ್ರಾ ಶೇಕ್ ಆಗ್ತಿರ್ಬೋದು ಅಂತ ನೀವು ಅಂತಿರ್ಬೋದು. ಇಲ್ಲಿ ಯಾಕಂತಂದರೆ ಇಲ್ಲಿ ಮತ್ತೆ ಮೋಡ ಬಂದಿದೆ. ಈ ಚಾನಲ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬಿಟ್ಟು ಬಿಡಲಾರ್ದೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ನ ಪ್ಲೀಸ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಫ್ ಆಗ್ತಾಯಿದೆ. ಮಾನಿಟೈಸೇಷನ್ ಏನಾದರೂ ಆಫ್ ಆಯಿತು ಅಂತಂದರೆ ಈಗ ನಮ್ಮ ಚಾನಲ್ನ ಬಂದ್ ಮಾಡ್ತಾರೆ. ಈಗ ನಿಮಗೆ ಕೆರೆನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇರ್ಬೋದು ನೀವು ಕೆರೆ ಇದು ಹೊಂಡ ಅಂತ ಅನ್ನಲ್ಲ. ಇಲ್ಲಿ ಕೆಲವೊಬ್ರು ಈಜಲಿಕ್ಕೆ ಹೋಗ್ತಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಟೂರಿಸ್ಟ್ ಪ್ಲೇಸಸ್ಸು. ಈ ಬೆಟ್ಟನ ನೋಡಿ ಹೇಗಿದೆ ಅಂತ. ಇವೆಲ್ಲ ನೇಚರ್ ಟ್ರೆಜರ್ಸು. ನಮ್ಮ ಮನೇಲಿ ನಾವು ಹೋಗ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಂಕೆನ ನೋಡಬೇಕು ಅಂತ ಇದ್ವಿ. ಅಲ್ಲಿ ನೋಡಿ ವಿಡಿಯೋ ಮಾಡಬೇಕು ಅನ್ನೋಷ್ಟಿಗೆ ಯಾವ ಜಿಂಕೆನೂ ಇಲ್ಲ. ಅಲ್ಲಿ ಸುಮ್ಮನೆ ಬಕ್ರ ಮಾಡಿಬಿಟ್ಟಿದ್ದಾರೆ ಇವರೆಲ್ಲರೂ. ಇಲ್ಲಿ ಏನೋ ಬೋರ್ ಹಾಕಿಸಿ ಇದು ಮಾಡ್ತಾ ಇದ್ದಾರೆ ನೀರು ಬರೋ ಸಂಬಂಧ. ನಾನು ಸ್ವಲ್ಪ ಉತ್ತರ ಕನ್ನಡ ಭಾಷೆ ಮಾತಾಡ್ತೀನಿ. ತಮ್ಮ ತಿಳಿಲಿಲ್ಲ ಅಂದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವರಿಗೆ ಉತ್ತರ ಕನ್ನಡ ಭಾಷೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ ಗಾಯ್ಸ್, ಇನ್ನೊಮ್ಮೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಮ್ಮೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಇದ್ದರೆ ಶೇರ್ ಮಾಡಿ ಅವ್ರಿಗೆ. ಮತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮತ್ತೆ ಶೇರ್ ಮಾಡಿ, ಲಿಂಕ್ ಮಾಡಿ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ